ಬೇರೆ ಗಿಡ ಎಲ್ಲಾದ್ರೂ ಕೊಳ್ತೋಗ್ತಾ ಇದ್ರೆ ಅದನ್ನ ತೆಗ್ದು ಬಿಸಾಕೋದು ಅಥವಾ ಅಲ್ಲೇ ಮತ್ತೆ ನೆಟ್ಟಾಕೋದು ಆ ರೀತಿಯಾಗಿ ಮಾಡ್ಬೇಡಿ. ಇವತ್ ನಾನ್ ಹೇಳುವಂತ ಟಿಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಆ ಕೊಳಿತಾ ಇರುವಂತ ಡೇರೆ ಗಿಡದಿಂದ ಹೊಸ ಹೊಸ ಗಿಡಗಳನ್ನ ಮಾಡ್ಕೊಳ್ಬಹುದು. ನಾನ್ ನೋಡಿ ಎಷ್ಟೆಷ್ಟು ಚಿಕ್ಕ ಚಿಕ್ಕ ಗಿಡಕ್ಕೆ ಕೂಡ ಬೇರ್ ಬರ್ಸ್ಕೊಂಡಿದೀನಿ, ಅದು ಕೂಡ ಕೊಳಿತಾ ಇರುವಂತ ಡೇರೆ ಗಿಡದಲ್ಲಿ. ನಮಸ್ತೆ, ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಮೇಲೆ ಸ್ಕಿಪ್ ಮಾಡಿ ನೋಡ್ಕೊಂಡು ಕಮೆಂಟ್ ಬಾಕ್ಸ್ ನಲ್ಲಿ ಬಂದ್ಕೊಂಡು ಕಮೆಂಟ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ಪರ್ಸನಲಿ ಬಂದ್ಕೊಂಡು ಕೇಳೋದಿಕ್ ಶುರು ಮಾಡ್ತೀರಾ. ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋದಲ್ಲಿ ನಾನು ನನ್ನ ಡೇರೆ ಗಾರ್ಡನ್ ಅಲ್ಲಿ ಮೊದಲನೇ ಡೇರೆ ಮಗು ಕೂತ್ಕೊಂಡಿದೆ ಅಂತ ಹೇಳ್ಕೊಂಡು ತೋರ್ಸಿದ್ದೆ ನಿಮ್ಗೆಲ್ಲ. ಈಗ ಅದೇ ಗಿಡ ಕೊಳ್ತು ಹೋಗಿರೋದು, ಹಾಗೆ ಅದ್ರ ಜೊತೆಗೆ ಮತ್ತೊಂದು ಗಿಡ ಇತ್ತು ಪಕ್ಕದಲ್ಲ, ಅದ್ರ ಪಕ್ಕದ ಗ್ರೋ ಬ್ಯಾಗ್ ನಲ್ಲಿ ಇತ್ತು, ಅದು ಕೂಡ ಕೊಳ್ತು ಹೋಗಿತ್ತು. ಲಾಸ್ಟ್ ಟೈಮ್ ನಾನು ಒಂದು ಮೈಲ್ತುತ ಮತ್ತೆ ಸುಣ್ಣದ ಔಷಧಿನ ಕೂಡ ಸ್ಪ್ರೇ ಮಾಡಕ್ ತೋರ್ಸ್ಕೊಟ್ಟಿದ್ದೆ. ಅದನ್ನ ಹೊಡಿಯೋದಕ್ಕೂ ಮೊದ್ಲೇನೆ ಇದು ಕೊಳೆಯೋದಿಕ್ ಶುರು ಮಾಡಿತ್ತು. ಅಕಸ್ಮಾತ್ ನಾವೆಲ್ಲಾದ್ರೂ ಮೊದ್ಲಿಗೆ ಆ ಸ್ಪ್ರೇನ ಹೊಡೆದಿದ್ದಾಗಿದ್ರೆ ನನ್ ಗಿಡ ಕೊಳ್ತೆ ಹೋಗ್ತಾ ಇರ್ಲಿಲ್ಲ. ಇರ್ಲಿ, ಈಗ ಏನು ಮಾಡೋದಿಕ್ಕಾಗಲ್ಲ. ಈ ರೀತಿಯಾಗಿ ಕೊಳೆಯೋದಕ್ ಶುರು ಆಗಿ ನೋಡಿ ಬುಡದಲ್ಲಿ ಯಾವ ರೀತಿಯಾಗಿ ಮೆತ್ತಗಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬೇರೆ ಗಿಡ ಎಲ್ಲಾದ್ರೂ ಬೆಳ್ಸೋಕೆ ಹೊಸಬ್ರ ಆಗಿದ್ರೆ ಅವರಿಗೆ ಕೆಲವೊಂದು ಮಾಹಿತಿಗಳು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋನ ತೋರ್ಸ್ಕೊಡ್ತಾ ಇದೀನಿ. ಈ ಗಿಡ ನೋಡಿ ಸ್ವಲ್ಪ ಸೊರ್ಗ್ ಹೋದಂಗ್ ಆಗಿದೆ, ಅದೇ ಪಕ್ಕದಲ್ಲಿರುವಂತಹ ಗಿಡನ ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ಅಲ್ವಾ. ಇಲ್ಲೊಂದ್ಸಲ ಮಳೆ ಬರ್ತಾ ಇದ್ರು ಕೂಡ ಎಲೆಗಳು ಇದೇ ರೀತಿನಲ್ಲಿ ಇರುತ್ತೆ, ಆದ್ರೆ ಏನು ಕೂಡ ಚೇಂಜಸ್ ಇರೋದಿಲ್ಲ. ಅದೇ ಎಲ್ಲಾದ್ರೂ ನಾವು ಬಿಸಿಲು ಟೈಮ್ ನಲ್ಲಿ ಈ ಗಿಡಗಳನ್ನ ನೋಡಿದ್ರೆ, ಅಂದ್ರೆ ಇವಾಗ ಮಳೆ ಬಿಸಿಲು ಆಗೋ ಟೈಮ್ ನಲ್ಲಿ ಈ ಗಿಡಗಳನ್ನ ಮತ್ತೆ ನೋಡಿದಾಗ ನಾವೇನಂತ ಅನ್ಕೊಳ್ತೀವಿ, ಓ ಎಲ್ಲೋ ಬಿಸಿಲು ಜಾಸ್ತಿ ಆಗಿರ್ಬೇಕು ಅದಕ್ಕೆ ಗಿಡ ಬಾಡಿ ಹೋಗಿದೆ ಅಂತ ಹೇಳ್ಕೊಂಡು ಈ ಗಿಡಕ್ಕೆ ಹೆಂಗಿದ್ರು ನೀರ್ ಜಾಸ್ತಿ ಬೇಕಲ್ಲ ಅಂತ ಹೇಳ್ಕೊಂಡು ಒಯ್ದು ಮತ್ತೆ ನೀರ್ ಹಾಕ್ತಿವಿ. ಆ ತರ ಎಲ್ಲಾದ್ರೂ ಮಾಡ್ತಾ ಇದ್ರೆ ಇವತ್ತೇ ಅದನ್ನ ನಿಲ್ಸಿ ಫಸ್ಟ್ ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಇದ್ರ ಕಾಂಡನ ನೋಡಿ. ಮೇಲ್ಗಡೆ ತನಕದಿಂದ ಹಗೂರ ಕೆಳಗಡೆ ತನಕನು ಮುಟ್ಕೊಂತ ಬರ್ರಿ. ಅಷ್ಟಾದ್ರೂ ಕೂಡ ಎಲ್ಲೂ ಕೂಡ ಗಟ್ಟಿಯಾಗೇ ಇದೆ, ಎಲ್ಲಾ ಕಡೆನೂ ಗಟ್ಟಿಯಾಗಿದೆ ಅನ್ನೋ ಹಾಗಿದ್ರೆ ಸ್ವಲ್ಪ ಮಣ್ಣನ್ನ ಸರಿಸ್ಬಿಟ್ಟು ಪಾಟ್ ಇಂದ ಒಳಗಡೆ ಕೈ ಹಾಕಿ. ಅಂದ್ರೆ ಮಣ್ಣಲ್ಲಿ ನಾವು ಯಾವ ರೀತಿ ಗಿಡನ ನಟ್ಟಿರ್ತೀವಲ್ಲ ಅಲ್ಲಿ ಕೈ ಹಾಕ್ಬಿಟ್ಟು ಅದನ್ನ ನಾವು ಸರಿಯಾಗಿ ಚೆಕ್ ಮಾಡ್ಬೇಕಾಗತ್ತೆ. ಚೆಕ್ ಮಾಡಿದಾಗ ಗಿಡದ ಕಾಂಡ ಸ್ವಲ್ಪನಾದ್ರೂ ಮೆತ್ತಗಾಗಿದೆ ಅಂದ್ರೆ ಪಟ್ಟ ಅದನ್ನ ಹೊರಗಡೆ ತೆಗೀರಿ. ಅದನ್ನ ಹಾಗೆ ಬಿಟ್ಬಿಟ್ರೆ ಗಿಡ ಪೂರ್ತಿಯಾಗಿ ಹಾಳಾಗ್ ಹೋಗುತ್ತೆ. ಅದಕ್ಕೋಸ್ಕರ ಮೊದ್ಲಿಗೆ ಆ ಗಿಡಗಳನ್ನ ಮಣ್ಣಿಂದ ಮೇಲ್ಗಡೆ ತೆಗಿಬೇಕು. ಅದ್ರ ನಂತರದಲ್ಲಿ ಇವಾಗ ನಾನು ಯಾವೆಲ್ಲ ಮೆಥಡ್ ನ ಫಾಲೋ ಮಾಡ್ತಾ ಬರ್ತೀನಲ್ಲ ಅದನ್ನ ನೀವು ಕೂಡ ಫಾಲೋ ಮಾಡ್ರಿ. ಖಂಡಿತವಾಗ್ಲೂ ಈ ಗಿಡಗಳು ಮತ್ತೆ ನಾವು ಹೊಸ ಗಿಡಗಳನ್ನಾಗಿ ಮಾಡ್ಕೊಬಹುದು. ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಹತ್ರ ಕೆಲವೊಂದು ಗಿಡದ ವೆರೈಟಿ ಇರುತ್ತಲ್ಲ, ಒಂದೇ ಒಂದ್ ಕಲರ್ ಇರ್ತದೆ. ಆ ಟೈಮ್ ನಲ್ಲಿ ಗಿಡಗಳೆಲ್ಲಾದ್ರೂ ಈ ರೀತಿ ಕೊಳೆಯೋರಿಗೆ ಶುರು ಆಯ್ತಲ್ಲ ಅಂದ್ರೆ ನಿಜಕ್ಕೂ ಬೇಜಾರಾಗತ್ತೆ. ಅಯ್ಯೋ ಇದ್ದಿದ್ದೇ ಒಂದ್ ಗಿಡ ಅದು ಹೋಗ್ತಾ ಇದೆಯಲ್ಲ ಅನ್ನೋ ಹಾಗಿದ್ರೆ ನಿಜ ಬೇಜಾರಾಗ್ಬಿಡುತ್ತೆ ಅದು. ಖಂಡಿತವಾಗ್ಲೂ ಇದರಿಂದಾಗಿ ಬೇಜಾರಾಗೋದಿಕ್ ಹೋಗ್ಬೇಡಿ, ಯಾಕಂದ್ರೆ ಇದರಿಂದ ಮತ್ತೆ ನಾವು ಹೊಸ ಗಿಡಗಳನ್ನ ಮಾಡ್ಕೊಬಹುದು. ಒಂದ್ ವಿಚಾರದಲ್ಲಿ ಬೇಜಾರಾಗತ್ತೆ, ನಾವು ಅಷ್ಟಷ್ಟು ದೊಡ್ಡ ಗಿಡಗಳನ್ನ ಮಾಡಿದ್ರ ಮೇಲೆ ಇನ್ನೇನ್ ಹೂ ಬಿಡುತ್ತೆ ಅನ್ನೋ ಟೈಮ್ ನಲ್ಲಿ ಗಿಡಗಳು ಕೊಳ್ತೋಯ್ತು ಅಂದ್ರೆ ನಿಜಕ್ಕೂ ಬೇಜಾರಾಗತ್ತೆ. ಆದ್ರೆ ಆ ವೆರೈಟಿನ ನಾವು ನೆಕ್ಸ್ಟ್ ಮತ್ತೆ ಉಳಿಸ್ಕೊಬೇಕು ಅನ್ನೋ ಹಾಗಿದ್ರೆ ಈ ಮೆಥಡ್ ನ ಫಾಲೋ ಮಾಡ್ಲೇಬೇಕು ನಾವು. ನಿಮ್ಮನೇಲೂ ಕೂಡ ಏನಾದ್ರು ಇದೇ ರೀತಿಯ ಹಾಗೆ ಗಿಡಗಳೇನಾದ್ರೂ ಕೊಳ್ತೋಗ್ತಾ ಇದೆಯಾ ಅಥವಾ ಕೊಳ್ತಿತ್ತ ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳ್ರಿ ನಂಗೆ. ನೀವು ಕೊಳಿದೇ ಇರೋ ರೀತಿನಲ್ಲಿ ಏನ್ ಮಾಡ್ತೀರಾ ಅನ್ನೋದನ್ನ ಕೂಡ ಹೇಳಿ, ನಾನು ನನ್ ಗಿಡದ ಮೇಲೆ ಅದನ್ನ ಪ್ರಯೋಗ ಮಾಡ್ತೀನಿ ನೆಕ್ಸ್ಟ್ ಟೈಮಿಗೆ. ಅದ್ರಲ್ಲೂ ಇವತ್ತು ಕೊಳ್ತಿರುವಂತ ಗಿಡ ಏನಿದೆಲ್ಲ ಅದು ನಾನ್ ನಿಮಗ್ ತೋರ್ಸಿದ್ದೆ ಲಾಸ್ಟ್ ಟೈಮು. ಒಂದೇ ಒಂದು ಮೊಗ್ಗು ಕೂತಿದೆ ನನ್ನ ಡೇರೆ ಗಾರ್ಡನ್ ನಲ್ಲಿ ಅಂತ ಹೇಳಿ ಒಂದು ಫಸ್ಟ್ ಮೊಗ್ಗು ಅಂತ ತೋರ್ಸಿದ್ದೆ. ಅದೇ ಗಿಡ ಕೊಳ್ತೋಯ್ತು ಅಂದಾಗ ನಿಜ ನಂಗೆ ತುಂಬಾ ಬೇಜಾರಾಯ್ತು. ಇನ್ನೇನ್ ಸ್ವಲ್ಪ ದಿನ ಆಗಿದ್ರೆ ಹೂವೇ ಬಿಡ್ತಿತ್ತದು. ಹೂ ಬಿಟ್ಟು ಇಷ್ಟೊತ್ತಿಗೆಲ್ಲ ಅರಳಿ ಮುಗ್ದು ಹೋಗ್ಬಿಡ್ತಿತ್ತು ಬಿಡಿ. ಈ ವಿಡಿಯೋ ಮಾಡ್ತಾನೆ ಸ್ವಲ್ಪ ಲೇಟ್ ಆಗಿ ಹಾಕ್ತಾ ಇದೀನಿ, ಯಾಕಂದ್ರೆ ಈ ಗಿಡಗಳನ್ನೆಲ್ಲ ನಾನು ಏನ್ ಕಟಿಂಗ್ ಮಾಡ್ಕೊಳ್ತೀನಲ್ಲ ಅದಕ್ಕೆ ಬೇರ್ ಬರ್ಸಿ ತೋರ್ಸಿ ಆಮೇಲೆ ಹಾಕೋಣ ಅಂತ ಇಟ್ಕೊಂಡಿದ್ದೆ ವಿಡಿಯೋನ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಗಿಡದಲ್ಲಿ ಪಕ್ಕದಲ್ಲೆಲ್ಲ ಬಂದಿರುತ್ತಲ್ಲ ಹರೆಗಳು, ಆ ಹರೆಗಳನ್ನೆಲ್ಲ ಈ ರೀತಿ ಆಗಿ ಕೈಯಿಂದ ತಕ್ಕೊಳ್ತಾ ಇದೀನಿ. ನೀವು ಕೈಯಿಂದ ಇಲ್ಲ ಅಂದ್ರೆ ಕತ್ರಿಯಿಂದ ಬೇಕಾದ್ರೆ ತಕೊಬಹುದು, ಆರಾಮಾಗಿದ್ದು ತೆಗ್ದು ಬರುತ್ತೆ. ಅದಕ್ಕೋಸ್ಕರ ನಾನು ಕೈಯಲ್ಲೇ ತಕೊಳ್ತಾ ಇದ್ದೆ. ಈ ರೀತಿ ದೊಡ್ಡ ಗಿಡ ಆದ್ರ ಮೇಲೆ ಸತ್ತೋದ್ರೆ ಅದಕ್ಕೆ ಹರೆ ಎಲ್ಲ ಬಂದಿರುತ್ತೆ, ಆದ್ರೆ ಸಣ್ಣ ಸಣ್ಣ ಗಿಡ ಇರ್ಬೇಕಾದ್ರೇನೆ ಸತ್ತೋದ್ರೆ ಏನ್ ಮಾಡಿದ್ರು ಅಂತ ಕೇಳ್ತಿರಲ್ವಾ. ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ಗಡ್ಡೆಗಳು ಗಟ್ಟಿ ಇರತ್ತೆ, ನಡ್ಬೇಕಾದ್ರೆ ಹೋಗ್ತಾ 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 ಗಿಡ ಸ್ವಲ್ಪ ಕುದ್ದ ಆಗ್ಬಿಟ್ಟು ಆಮೇಲೆ ಗಡ್ಡೆ ಅಲ್ಲೇ ಕೊಳಿಯೋದಿಕ್ ಶುರು ಆಗುತ್ತೆ. ಗಿಡಗಳು ಏನೇ ಕೂಡ ಬದಲಾವಣೆ ಆಗೋದಿಲ್ಲ, ಹೈಟು ಆಗೋದಿಲ್ಲ ಅಥವಾ ಸತ್ತು ಹೋಗೋದಿಲ್ಲ, ಏನೂ ಆಗೋದಿಲ್ಲ. ಆ ಟೈಮ್ ನಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಗಿಡದಲ್ಲಿ ಮತ್ತೆ ಮಣ್ಣಿನ ಒಳಗಡೆ ಕೈ ಹಾಕಿ ಚೆಕ್ ಮಾಡ್ಬೇಕು, ಗಡ್ಡೆ ಏನಾದ್ರು ಕೊಳ್ತಿದ್ಯಾ ಅಂತ ಚೆಕ್ ಮಾಡಿದಾಗ ಅಕಸ್ಮಾತ್ ಗಡ್ಡೆ ಕಳ್ತಿದೆ ಅನ್ನೋ ಹಾಗಿದ್ರೆ ಆ ಗಡ್ಡೆಯಿಂದ ಆ ಗಿಡನ ಬೇರ್ಪಡಿಸಿ ಮತ್ತೆ ಆ ಗಿಡನ ನಾವು ನೆಟ್ಕೊಂಡ್ರೆ ಅದು ಖಂಡಿತವಾಗ್ಲೂ ಮತ್ತೆ ಹೊಸ ಗಿಡ ಆಗಿ ಚಿಗುರು ಬರುತ್ತೆ.
ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೇಲ್ಗಡೆ ಇರುವಂತ ಸಣ್ಣ ಸಣ್ಣ ಕಟಿಂಗ್ ಏನಿದೆಲ್ಲ ಇಷ್ಟು ಸಣ್ಣ ಕಟಿಂಗ್ ನ ಕೂಡ ಬಿಟ್ಟಿಲ್ಲ, ಇಷ್ಟು ಸಣ್ಣ ಕಟಿಂಗ್ ನ ಕೂಡ ತಗೊಳ್ತಾ ಇದೀನಿ. ಇದು ತೆಗಿಬೇಕಾದ್ರೆ ಸ್ವಲ್ಪ ಹಿಸ್ಲು ಇತ್ತು, ಅಂದ್ರೆ ಅದನ್ನ ಮತ್ತೆ ಕಟ್ ಮಾಡ್ಕೊಂಡು ಕೂಡ ನಡ್ಬೋದು. ಈಗ ಇದು ಕಟಿಂಗ್ ಎಲ್ಲ ಹಾಕೋದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಸಣ್ಣ ಟ್ರೇನ ತಗೊಂಡಿದ್ದೀನಿ, ಸೀಡ್ಲಿಂಗ್ ಟ್ರೇನ. ಆ ಸೀಡ್ಲಿಂಗ್ ಟ್ರೇನಲ್ಲಿ ಒಂದಿಷ್ಟರಲ್ಲಿ ಕೋಕೋ ಹಿಟ್ಟು, ಸ್ವಲ್ಪ ಅದರಲ್ಲಿ ಮರಳೆನ ಹಾಕಿದೀನಿ. ಇವಾಗ ಅದ್ರ ಮೇಲ್ಗಡೆ ಎಂತ ಮಾಡ್ತಿದೀನಿ ಅಂದ್ರೆ ನೀರನ್ನ ಹಾಕೊಳ್ತಾ ಇದೀನಿ. ಒಂದ್ ವಿಷಯ ನೆನ್ಪಿಟ್ಕೊಬೇಕು, ಮರಳನ್ನ ತಗೊಬೇಕಾದ್ರೆ ನಾವು ಫ್ರೆಶ್ ಆಗಿರುವಂತ ಮರಳನ್ನ ತಗೊಬಾರ್ದು. ಫ್ರೆಶ್ ಆಗಿರುವಂತ ಮರಳನ್ನ ತಗೊಂಡ್ರು ಕೂಡ ಅದನ್ನ ಸ್ವಲ್ಪ ಹಳೇದಾಗಿದ್ರೆ ಚೆನ್ನಾಗಾಗತ್ತೆ. ಅಂದ್ರೆ ಅದು ಸ್ವಲ್ಪ ನೀರೆಲ್ಲ ಬಿದ್ದು ಹಳೇದಾಗಿದ್ರೆ ತುಂಬಾ ಚೆನ್ನಾಗಾಗತ್ತೆ. ನಾವೆಲ್ಲಾದ್ರೂ ಅದು ಹೊಸದಾಗ ಅಂಗಡಿಯಿಂದ ಇವಾಗ ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇದೀವಿ ಅನ್ನೋ ಹಾಗಿದ್ರೆ ಆ ಮರಳನ್ನ ಒಂದ್ 2-3 ಸಲ ಚೆನ್ನಾಗಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದ್ರಲ್ಲಿ ಉಪ್ಪಿನಂಶ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ಚೆನ್ನಾಗಾಗೋದಿಲ್ಲ, ಗಿಡಗಳು ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಫ್ರೆಶ್ ಆಗಿರುವಂತ ಮರಳನ್ನ ಬಳಸಬೇಡಿ. ಆದಷ್ಟು ಹಳೆ ಮರಳು ಅಥವಾ ತೊಳೆದಿರುವಂತ ಮರಳನ್ನ ಬಳಸಿದ್ರೆ ಒಳ್ಳೇದು. ಈಗ ಎಲ್ಲದಕ್ಕೂ ಕೂಡ ಈ ರೀತಿಯಾಗಿ ಮಿಡ್ಲಲ್ಲಿ ಹೋಲ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಹೋಲ್ ಮಾಡ್ಕೊಂಡೆ ಆಮೇಲೆ ಗಿಡಗಳನ್ನ ನಡ್ಬೇಕು. ಡೈರೆಕ್ಟ್ ಆಗಿ ನಾವು ಚುಚ್ಚಿಡೋದಿಕ್ಕೆ ಹೋಗ್ಬಾರ್ದು. ಕೆಲವೊಂದ್ಸಲ ಚುಚ್ಚಿದಾಗ ಅಂದ್ರೆ ಹಾಗೇನೆ ಡೈರೆಕ್ಟ್ ಚುಚ್ಚಿಟ್ರೆ ನಡೀತದೆ. ಕೆಲವೊಂದ್ಸಲ ಚಿಗುರು ಬರುತ್ತೆ, ಕೆಲವೊಂದ್ಸಲ ಅದು ಅದ್ರ ಮೇಲ್ಗಡೆ ಸ್ಕಿನ್ ಎಲ್ಲ ಎಲ್ಲಾದ್ರೂ ಔಟ್ ಆದ್ರೆ ಅಂದ್ರೆ ಕಿತ್ತೋಗ್ಬಿಟ್ರೆ ಕೆಲವೊಂದ್ಸಲ ಏನಾಗುತ್ತೆ, ಹುಟ್ಟಿ ಬರೋದಿಲ್ಲ. ಇವಾಗ ಗಿಡಗಳನ್ನೆಲ್ಲ ಈ ರೀತಿಯಾಗಿ ಇಟ್ಕೊಳ್ತಾ ಬರೋದು. ಇಟ್ಕೊಂಡು ಅದು ಗಟ್ಟಿಯಾಗಿ ನಿಲ್ಬೇಕು. ಗಟ್ಟಿಯಾಗಿ ನಿಂತ್ರ ಮೇಲೆ ನಾವು ಅದನ್ನ ಪಕ್ಕದಲ್ಲಿ ಕಡೆ ಈ ಕಡೆ ಮರಳನ್ನ ಹಾಕದ ಅಲ್ಲಿ ಮರಳು, ಕೋಕೋಫಿಟ್ ಹಾಕದಲ್ಲಿ ಕೋಕೋಫಿಟ್ ಅನ್ನ ಹಾಕಿ ಈ ರೀತಿ ಟೈಟ್ ಮಾಡ್ಕೊಬೇಕು. ಗಿಡ ಯಾವುದೇ ಕಾರಣಕ್ಕೂ ನಟ್ರ ಮೇಲೆ ಅಲ್ಲಾಡಬಾರ್ದು. ನಿಮ್ಮ ಹತ್ರ ಸೀಡ್ಲಿಂಗ್ ಟ್ರೇ ಇಲ್ಲ ಅಂತ ಆದ್ರೆ ಈ ರೀತಿಯಾಗಿ ಒಂದು ಪಾಟ್ ನ ತಗೊಳ್ಳಿ. ಆ ಪಾಟ್ ಒಳಗಡೆ ಮರಳನ್ನ ತುಂಬಿಸ್ಕೊಂಡು ಈ ರೀತಿಯಾಗಿ ಕಡ್ಡಿನ ಇಟ್ಕೊಂಡು ಅದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಬರ್ರಿ. ಇದೆಲ್ಲದು ಈ ರೀತಿಯಾಗಿ ಗಿಡಗಳನ್ನ ನಟ್ರ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಬೇಕು. ಗಿಡ ಯಾವುದೇ ಕಾರಣಕ್ಕೂ ಅಲ್ಲಾಡ್ಬಾರ್ದು, ಟೈಟ್ ಆಗಿ ಇರ್ಬೇಕು. ಅವಾಗ ಮಾತ್ರ ಬೇರ್ ಕೊಡುತ್ತೆ. ಸ್ವಲ್ಪ ಲೂಸ್ ಆದ್ರೂ ಕೂಡ ಅದು ಬೇರ್ ಕೊಡೋದ್ ಕಷ್ಟನೇ ಆಗತ್ತೆ. ಮತ್ತೊಂದ್ಸಲ ನೀರ್ ಹಾಕಿದ್ರ ಮೇಲೆ ಬೇಕಾದ್ರೆ ಮತ್ತೊಂದ್ಸಲ ನೀವು ಈ ರೀತಿಯಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂತ ಬರ್ಬೋದು. ಈಗ ಸಣ್ಣ ಕಟಿಂಗು, ದೊಡ್ಡ ಕಟಿಂಗು ಎಲ್ಲದನ್ನು ಕೂಡ ಹಾಕಿದಾಯ್ತು. ದೊಡ್ಡಕ್ಕೆ ಉಳ್ದಿರುತ್ತಲ್ಲ ಲಾಸ್ಟಿಗೆ ಕಾಂಡಗಳು, ಆ ಕಾಂಡಗಳನ್ನ ಬೇಕಾದ್ರೂ ನೀವು ಡೈರೆಕ್ಟ್ ಒಂದು ಮರಳಿನ ಇದ್ರಲ್ಲಿ ಹಾಕಿಡಿ, ಅದು ಕೂಡ ಚಿಗುರು ಬರ್ತದೆ. ಕೆಲವೊಂದ್ಸಲ ಮಾತ್ರ ಕೈ ಕೊಡುತ್ತದು. ಆದ್ರೆ ಮರಳಲ್ಲಿ ಹಾಕಿದ್ರೆ ಎಲ್ಲದೂ ಕೂಡ ನನ್ನ ಪ್ರಕಾರ ಚಿಗುರು ಬರುತ್ತೆ. ನನ್ನ ಹತ್ರ ಆಲ್ಮೋಸ್ಟ್ ಆಲ್ ಚಿಗುರು ಬಂದಿದೆ. ಮತ್ತೇನಪ್ಪಾ ಅಂದ್ರೆ ಇದನ್ನೆಲ್ಲ ನಟ್ಕೊಂಡ್ರ ಮೇಲೆ ಇದನ್ನ ನಾವು ಡೈರೆಕ್ಟ್ ಆಗಿ ಮಳೆಗೆ ಇಡ್ಬಾರ್ದು. ಜೋರ್ ಬೆಳಕ್ ಬೀಳ್ತಾ ಇರ್ಬೇಕು, ತುಂಬಾ ಬೆಳಕಿರ್ಬೇಕು ಮಾತ್ರ. ಆದ್ರೆ ಬಿಸಿಲು ಮಳೆ ಎಲ್ಲ ತಾಗ್ಬಾರ್ದು. ಈಗ ಈ ಗಿಡಗಳನ್ನೆಲ್ಲ ನಟ್ಟಿದ್ ನಾನು ಜುಲೈ 24ನೇ ತಾರೀಕಿಗೆ. ಇವಾಗ ನೋಡಿ, ಇವಾಗ ಎಷ್ಟು ಅಂದ್ರೆ ನಾನು ಇದನ್ನ ರಿಪೋರ್ಟ್ ಮಾಡ್ತಾ ಇರೋದು ಆಗಸ್ಟ್ 12ನೇ ತಾರೀಕಿಗೆ. ಇದು ಅಪ್ಲೋಡ್ ಆಗ್ತಾ ಇರೋದು ಮಾತ್ರ ಆಗಸ್ಟ್ 13ನೇ ತಾರೀಕಿಗೆ. ಈಗ ತೆಗ್ದು ನೋಡ್ತಾ ಇದ್ದೀನಿ ಎಷ್ಟ್ ಚೆನ್ನಾಗಿ ಬೇರ್ ಕೊಟ್ಟಿದೆ ಅಂತ ಹೇಳ್ಕೊಂಡು ನೀವೇ ನೋಡ್ಬೋದು. ನಾನು ಈ ಗಿಡ ಒಂದ್ ಸ್ವಲ್ಪ ಬಾಡ್ ಹೋಗಿದೆ, ಯಾಕಂದ್ರೆ ನಾನು 1-2 ದಿನದ ಮಟ್ಟಿಗೆ ನೀರ್ ಹಾಕೋದೇ ಮರ್ತು ಬಿಟ್ಟಿದ್ದೆ. ಅದಕ್ಕೋಸ್ಕರ ಆ ಗಿಡ 1-2 ಗಿಡ ಮಾತ್ರ ಸ್ವಲ್ಪ ಬಾಡಿದೆ, ಬಿಟ್ರೆ ಬೇರೆ ಎಲ್ಲದೂ ಕೂಡ ಫ್ರೆಶ್ ಆಗಿದೆ. ಕೋಕೋ ಫೀಟ್ ನಲ್ಲಿ ಹಾಕಿದಾಗ ಅದು ಬೇಗ ಡ್ರೈ ಆಗ್ಬಿಡುತ್ತೆ. ಕೋಕೋ ಫೀಟ್ ಕೆಲವೊಂದ್ಸಲ ಸ್ವಲ್ಪ ಬಿಸಿಲು ತಾಗಿದ್ರು ಸಾಕು, ಅದಲ್ಲೇ ಡ್ರೈ ಆಗುತ್ತೆ. ನಾನು ಹೇಳಿದ್ದೆ ಬಿಸ್ಲಿಗೆ ಇಡ್ಬಾರ್ದು ಅಂತ ಹೇಳ್ಕೊಂಡು, ಆದ್ರೂ ಅಲ್ಲಿ ಬೆಳಗಿನ ಜಾವದ ಬಿಸಿಲು ಬಂದು ಏನಾಗುತ್ತೆ ಅಂದ್ರೆ ಬಾಡ್ ಹೋಗಿತ್ತು. ಆದ್ರೂ ಗಿಡ ಏನೋ ಚೆನ್ನಾಗೇ ಇತ್ತು, ತುಂಬಾನೇ ಬಿಸಿಲು ಏನೋ ಬೀಳ್ತಾ ಇರ್ಲಿಲ್ಲ. ಗಾಢವಾಗಿರುವಂತ ಬಿಸಿಲೇನು ಬೀಳ್ಬಾರ್ದು. ಅದಕ್ಕೆ ನೋಡ್ಬೋದು ನೀವೇನೆ ಎಷ್ಟು ಚೆನ್ನಾಗಿರುವಂತ ಮೊಳಕೆಗಳು, ಬೇರ್ಗಳೆಲ್ಲ ಬಂದ್ಬಿಟ್ಟಿದೆ ಅಂತ ಹೇಳ್ಕೊಂಡು. ನನ್ ಪ್ರಕಾರ ಕೋಕೋಫಿಟಿ ಹಾಕಿದ್ರು ಬರುತ್ತೆ, ಹಾಗೆ ಮರಳಲ್ಲಿ ಹಾಕಿದ್ರು ಕೂಡ ಬರುತ್ತೆ. ಆದ್ರೆ ಮರಳಲ್ಲಿ ಹಾಕಿದ್ರೆ ಸ್ವಲ್ಪ ದಪ್ಪದಾಗಿರುವಂತ ಬೇರ್ ಬರ್ತದೆ. ಕೋಕೋಫಿಟ್ ನಲ್ಲಿ ಹಾಕಿದಾಗ ಸ್ವಲ್ಪ ತೆಳ್ಳಗಿರುವಂತ ಬೇರ್ ಬಂದ್ರು ಉದ್ದುದ್ದವಾಗಿರುವಂತ ಬೇರ್ಗಳು ಸಿಗ್ತದೆ. ಈಗ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ಈ ಗಿಡನ ನಾನು ಮರಳಲ್ಲಿ ಹಾಕಿ ಇಟ್ಟಿದೆ. ಅಂದ್ರೆ ಅದಕ್ಕೆ ಮೊದ್ಲಿಗೆಲ್ಲ ತರಿಸಿದ್ನಲ್ಲ ಆ ಗಿಡನೆಲ್ಲದನ್ನ ನಾನು ಕೋಕೋಫಿಟ್ ನಲ್ಲಿ ಹಾಕಿಟ್ಟಿದ್ದೆ. ಈಗ ಸಣ್ಣ ಸಣ್ಣ ಕಟಿಂಗ್ಸ್ ನ ನಾವು ಹಾಕಿದ್ವಲ್ಲ, ಅದ್ರಲ್ಲಿ ಎಲ್ಲಾ ಕಟಿಂಗ್ಸ್ ಕೂಡ ಗ್ರೋ ಆಗಿದೆ. ಆದ್ರೆ ಅದ್ರಲ್ಲಿ ಒಂದೇ ಒಂದ್ ಕಟಿಂಗ್ ಮಾತ್ರ ಸಣ್ಣದಾಗಿತ್ತು, ಅದು ಸ್ವಲ್ಪ ಸತ್ತೋಗ್ಬಿಟ್ಟಿದೆ. ಮತ್ತೆ ಆ ದೊಡ್ಡ ಕಟಿಂಗ್ಸ್ ನೆಲ್ಲ ನಟ್ಕೊಂಡಿದ್ವಲ್ಲ, ಅದ್ರ ಕತೆ ಏನಾಗಿದೆ ಅಂತ ನೋಡೋಣ ಬರ್ರಿ. ಇವಾಗ ಈ ರೀತಿಯಾಗಿ ನಾವು ಟೈಟ್ ಆಗಿ ಕುತ್ಕೊಂಡಿರುತ್ತಲ್ಲ, ಅದು ಈ ರೀತಿ ಗಟ್ಟಿ ಮಾಡಿ ಎಳಿಬಾರ್ದು. ಈ ರೀತಿಯಾಗಿ ಹಗೂರಕ್ಕೆ ಪಾಟ್ ನ ನಾವು ಅಲ್ಲಾಡ್ಸಿ ಆಮೇಲೆ ಮೇಲ್ಗಡೆಯಿಂದ ಗಿಡಗಳನ್ನ ಹಗೂರಕ್ ತಕ್ಕೊಬೇಕು. ಇಲ್ಲ ಅಂತಂದ್ರೆ ಹಗೂರಕ್ ನೀವು ಬಾಟಲ್ ಇರುವಂತ ಮರಳನ್ನ ಬೇರೆ ಯಾವ್ದಾದ್ರು ರಟ್ಟಿನ ಮೇಲೋ ಅಥವಾ ಬೇರೆ ನೆಲದ ಮೇಲೋ ಹಾಕೊಂಡು ಅಲ್ಲಿರುವಂತಹ ಗಿಡಗಳನ್ನ ಸಪರೇಟ್ ಆಗಿ ಹೊರಗಡೆ ತಕ್ಕೊಬಹುದು. ಮರಳು ಸಮೇತ ಆಗಿ ತಕ್ಕೊಬೇಕಾಗತ್ತೆ. ನೋಡಿ, ಈ ಮರಳಲ್ಲಿ ಇರುವಂತಹ ಗಿಡಗಳನ್ನ ನೋಡಿ
ಎಷ್ಟು ಚೆನ್ನಾಗಿ ಬೇರ್ ಕೊಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೋದು. ಇದ್ರಲ್ಲೂ ಕೂಡ ಅಷ್ಟೇನೆ ಕೆಲವೊಂದಿಷ್ಟು ಕಟಿಂಗ್ಸ್ ಕೂಡ ಬೇರ್ ಕೊಟ್ಟಿರ್ಲಿಲ್ಲ, ಕೆಲವೊಂದಿಷ್ಟು ಮಾತ್ರ ಕಟಿಂಗ್ಸ್ ಬೇರ್ ಕೊಟ್ಟಿತ್ತು. ಈಗ ಇದನ್ನೆಲ್ಲ ನಟ್ಕೊಳ್ಳೋ ಅಂತ ಸಮಯ. ಈಗ ಇದನ್ನೆಲ್ಲ ತಗೊಂಡು ಹೋಗಿ ನಾವು ದೊಡ್ಡ ದೊಡ್ಡ ಪಾಟ್ ಗಳಲ್ಲಿ ನಡ್ಬಾರ್ದು. ಮೊದ್ಲಿಗೆನೆ ಇದೊಂದ್ ಸ್ವಲ್ಪ ದೊಡ್ಡಕ್ಕಾಗ್ಲಿ, ಆಮೇಲೆ ಬೇಕಾದ್ರೆ ಅದನ್ನ ನಾವು ಬೇರೆ ಕಡೆ ಶಿಫ್ಟ್ ಮಾಡೋಣ. ಇವಾಗ ನಾವು ಸೇವಂತಿಗೆ ಗಿಡಗಳನ್ನೆಲ್ಲ ಹೇಗೆ ಕಟ್ಟಿಂಗ್ ನ ಸೀಡ್ಲಿಂಗ್ ಟ್ರೇಗ್ ಹಾಕಿ ಹಾಕ್ಬಿಟ್ಟು ಬೇರ್ ಬರ್ಸಿ ಆಮೇಲೆ ಇನ್ನೊಂದ್ ಸಣ್ಣ ಗ್ರೋ ಬ್ಯಾಗಿಗೆ ಹಾಕಿ ಆಮೇಲೆ ಅದನ್ನ ದೊಡ್ಡ ಬ್ಯಾಗಿಗೆ ಹಾಕೊಳ್ತೀವಿ ನೋಡಿ, ಅದೇ ರೀತಿ ಇದನ್ನು ಕೂಡ ಫಾಲೋ ಮಾಡ್ಕೊಬೇಕು. ನಾನು ಇವಾಗ ಸೆಕೆಂಡ್ ಸ್ಟೆಪ್ ನಲ್ಲಿ ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ. ಇನ್ನೇನ್ ನಾನು ತೋರ್ಸೋ ಅಷ್ಟೊತ್ತಿಗೆ ನಿಮ್ಮ ಡೇರೆ ಗಿಡಗಳಲ್ಲಿ ಸೀಸನ್ ಮುಗಿದ್ರ ಮೇಲೆ ಹಾಕಿತ್ತಿರಲ್ಲ ಮೇಡಮ್, ನೀವು ಮೊದ್ಲೇ ಹೇಳಿದ್ರೆ ನಾನು ಮಾಡ್ಕೊಳ್ತಾ ಇದ್ದೆ, ನಮ್ಮನೇಲೂ ಡೇರೆ ಗಿಡಗಳು ಕೊಳ್ತೋಗ್ತಾ ಇತ್ತು, ಅದರಿಂದಾಗಿ ನಾನು ಗಿಡನ ಹಾಳು ಮಾಡ್ಕೊಂಡೆ ಅನ್ನೋ ಬೇಜಾರ್ನ ನೀವು ಪಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಅಪ್ಲೋಡ್ ಮಾಡೋಣ ಅನ್ಕೊಂಡು ಇಷ್ಟೇ ಸಾಕು. ಸದ್ಯದ ಮಟ್ಟಕ್ಕೆ ಇದು ಹೇಗಿದ್ರು ಇವಾಗ ಬೇರ್ ಬಂದಿದೆ, ಮತ್ತೆ ಹೇಗಿದ್ರು ಅದು ಸಾಯಲ್ಲ ಅನ್ನೋದೊಂದು ಗ್ಯಾರಂಟಿ ಮೇಲ್ಗಡೆ ಇದನ್ನ ನಾನು ನಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಅಷ್ಟೇನೆ ನಟ್ ತಕ್ಷಣ ನಾನು ಇದನ್ನ ಮಳೆಗೆ ಇಡೋದಿಲ್ಲ, ಸ್ವಲ್ಪ ದಿನನಾದ್ರೂ ಒಳಗಡೆ ಸೈಡ್ ನಲ್ಲಿ ಅಂದ್ರೆ ಮಳೆ ಬೀಳದೇ ಇರೋ ಜಾಗದಲ್ಲಿ ಇಟ್ಕೊಳ್ತಾ ಇದೀನಿ. ಬೆಳಕ್ ಬೀಳೋಂತ ಜಾಗದಲ್ಲಿ ಇಟ್ಕೊಂಡು ಇದನ್ನ ಆಮೇಲೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ. ಈ ಕಡೆ ನಿಮ್ಮ ರೈಟ್ ಸೈಡ್ ನಲ್ಲಿ ಸಣ್ಣ ಸಣ್ಣ ಗ್ರೋ ಬ್ಯಾಗ್ ನಾನು ಏನ್ ನೋಡ್ತಾ ಇದೀರಲ್ಲ, ಅದ್ರಲ್ಲೆಲ್ಲ ನಾನು ಕೋಕೋಫಿಟ್ ಮತ್ತೆ ಮರಳು ಹಾಕಿರೋ ಟ್ರೇ ನಲ್ಲಿ ನಟ್ಟಿದ್ನಲ್ಲ ಆ ಗಿಡಗಳನ್ನ ನಟ್ಕೊಳ್ತಾ ಇದೀನಿ. ಹಾಗೆ ನಟ್ಕೊಂಡಿದೀನಿ. ಹಾಗೇನೆ ಇಲ್ಲಿ ಏನ್ ತೋರಿಸ್ತಿದೀನಲ್ಲ ಇವಾಗ, ಇದು ಕೂಡ ಅಷ್ಟೇನೆ. ಇದನ್ನ ಇವಾಗ ನಾನು ತಕೊಬಂದಲ್ಲ ಲಾಸ್ಟ್ ಗೆ ಒಂದಿಷ್ಟು ಮರಳಲ್ಲಿ ಹಾಕಿರೋಂಥದ್ದನ್ನ ಅದನ್ನ ಇಲ್ಲಿ ನಟ್ಕೊಳ್ತಾ ಇದೀನಿ. ಟೋಟಲ್ ಆಗಿ ನಾವು ಸಣ್ಣ ಸಣ್ಣ ಕೊಟ್ಟೆನಲ್ಲೇನೆ ನಟ್ಕೊಬೇಕಾಗತ್ತೆ. ಎಲ್ಲಾ ಗಿಡನೂ ಕೂಡ ನಟ್ಕೊಂಡಾದ್ರ ಮೇಲೆ ಒಂದ್ಸಲ ಈ ರೀತಿಯಾಗಿ ನೀರನ್ನ ಹಾಕೊಳ್ಳೋಣ. ನೀರನ್ನ ಹಾಕೊಂಡ್ರೆ ಗಿಡ ಸ್ವಲ್ಪ ಫ್ರೆಶ್ ಆಗಿರತ್ತೆ. ಮತ್ತೊಂದ್ ವಿಷಯ, ನಾವ್ ಅಕಸ್ಮಾತ್ ಕಟಿಂಗ್ ನೆಲ್ಲ ಹಾಕೊಂಡಾಗ ಏನಪ್ಪಾ ಅಂದ್ರೆ ಕೆಲವೊಂದ್ಸಲ ನೀರನ್ನ ನಾವು ಜಾಸ್ತಿ ಹಾಕ್ತಾ ಇರ್ತೀವಿ. ಪದೇ ಪದೇ ಕಟಿಂಗ್ ನಟ್ಟಾಗ ನೀರನ್ನ ಹಾಕ್ಬೇಡಿ. ಮರಳಲ್ಲಾಗಿರ್ಬೋದು ಕೋಕೋಫೀಟ್ ಅಲ್ಲಿ ಆಗಿರ್ಬೋದು ಅದು ಡ್ರೈ ಆಗ್ತಾ ಬರ್ತಾ ಇದೆ ಅನ್ನೋ ಟೈಮ್ ನಲ್ಲಿ ಹಾಕಿದ್ರೆ ಸಾಕು. ಅದಕ್ಕೆ ಜಾಸ್ತಿಯಾಗಿ ನೀರ್ ಹಾಕಿದ್ರೇನೆ ಬೇಗ ಹಾಳಾಗೋದು. ಅದಕ್ಕೋಸ್ಕರ ಕಟಿಂಗ್ ಎಲ್ಲ ಹಾಕೊಬೇಕಾದ್ರೆ ಅಂದ್ರೆ ಕೋಕೋಫಿಟ್ ಅಥವಾ ಮರಳಲ್ಲಿ ಹಾಕಿದಾಗ ಜಾಸ್ತಿ ನೀರೇ ಹಾಕೋದಿಕ್ ಹೋಗ್ಬೇಡಿ. ಅದು ಸ್ವಲ್ಪ ಬಾಡ್ತದೆ ಅಥವಾ ನಟ್ಟಿದ್ರಲ್ಲಿ ಪಾಟ್ ನಲ್ಲಿ ಮರಳಿಗೆ ಮಣ್ಣಿಗೆ ಮರಳಿಗೆ ಕೋಕೋಫಿಟಿಗೆ ಏನಾದ್ರು ನೀರ್ ಕಮ್ಮಿ ಆಗಿದೆ ಅನ್ನೋ ಟೈಮ್ ನಲ್ಲಿ ಮಾತ್ರ ಹಾಕೊಂಡ್ರೆ ಸಾಕು. ಇವತ್ತಿನ ವಿಡಿಯೋ ಇಷ್ಟೇ ಆಗಿರತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಪ್ಲೀಸ್ ಒಂದಾದ್ರೂ ಲೈಕ್ ಮಾಡಿ. ನಿಮ್ ಲೈಕ್ಸ್ ನಂಗೆ ಮತ್ತೆ ಮತ್ತೆ ವಿಡಿಯೋಸ್ ನ ಮಾಡ್ಬೇಕು ಅನ್ನೋ ಒಂದು ಪ್ರೋತ್ಸಾಹನ ಕೊಡುತ್ತೆ. ಜೊತೆ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಆಪ್ಷನ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡೋದ್ರಿಂದ ಯೂಟ್ಯೂಬ್ ಅವರು ಈ ವಿಡಿಯೋಸ್ ನ ತುಂಬಾ ಜನಕ್ಕೆ ರೀಚ್ ಮಾಡ್ತಾರೆ. ಇದರಿಂದಾಗಿ ತುಂಬಾ ಜನ ವಿಡಿಯೋನ ನೋಡ್ಬೋದು, ಅವರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು. ಇವತ್ತಿನ ವಿಡಿಯೋ ಇಷ್ಟೇನೆ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.